ಗುರುಗಳ ಸ್ಥಾನ ಏನಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ. ಶೌನಕರ ಮಾತಿನಲ್ಲಿ, ಪದ್ಮಪುರಾಣದ ವೇದವ್ಯಾಸ ದೇವರ ವಚನದಲ್ಲಿ ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿಗಳಿಂದಾಗದ ಕೆಲಸವನ್ನು ಗುರುಗಳು ಮಾಡಬಹುದು ಎಂಬುದಾಗಿ ಭಾಗವತ ಹೇಳುತ್ತದೆ. ಅನ್ನುವುದಕ್ಕಾಗಿಯೇ ಗುರುಗಳನ್ನು ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿ ಅಂತ ವರ್ಣನೆ ಮಾಡುತ್ತಾರೆ. ಸತ್ಯಧರ್ಮಾಬ್ಧಿ ಸಂಭೂತ ಚಿಂತಾಮಣಿ ವಿಜೃಂಭಿತ ಸತ್ಯಸಂಕಲ್ಪ ಕಲ್ಪದ್ರುಹು ಕಲ್ಪಯೇತ್ ಕಾಮಧುಂಗಮ. ಅವರನ್ನು ಕಲ್ಪವೃಕ್ಷ, ಚಿಂತಾಮಣಿ, ಕಾಮಧೇನುಗಳು ಅಂತ ಕರೆದಿದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಗುರುಗಳನ್ನು ಕರೆದಿದ್ದಾರೆ. ಪ್ರಣಮತ್ ಕಾಮಧೇನುಂಚ ಭಜತ್ಸ್ವರತರೂಪಮಂ ಶ್ರೀ ಭಾವಬೋಧಕೃತ್ಪಾದ ಚಿಂತಾಮಣಿ ಮುಪಾಸ್ಮಹೇ ಅಂತ. ಯಸ್ಯ ವಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛದಂ ಸದಾ ಅಂತ. ಹೀಗೆ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯ ಮುದಾಹೃತಂ ಎಂಬುದಾಗಿ ಹೇಳುತ್ತಾರೆ. ಈ ಪರಂಪರೆಯಲ್ಲಿ ಬರುವ ಶ್ರೀಮದ್ ಆಚಾರ್ಯರನ್ನು ಆರಂಭ ಮಾಡಿಕೊಂಡು ಎಲ್ಲ ಗುರುಗಳನ್ನು, ಮಹನೀಯರನ್ನು ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಅಂತ ವರ್ಣನೆ ಮಾಡುವುದರ ಹಿನ್ನೆಲೆ ಶ್ರೀಮದ್ಭಾಗವತದಲ್ಲಿದೆ. ಪ್ರಯಚ್ಛತಿ ಗುರುಃಪ್ರೀತಃ ವೈಕುಂಠಂ ಯೋಗಿ ದುರ್ಲಭಂ. ಇನ್ಯಾವ ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿಗಳು ಮಾಡದ ಕೆಲಸವನ್ನು ಗುರುಗಳ ಅನುಗ್ರಹದಿಂದ ನಾವು ಪಡೆದುಕೊಳ್ಳಬಹುದು ಅಂತ.